ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 8 ಗಂಟೆ ಆಗಿದೆ ನೈಟು. ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೂ ಟೈಮ್ ಇಲ್ಲ. ಅಂದರೆ ಕೂತ್ಕೊಂಡೇ ಇಲ್ಲ ಬೆಳಗ್ಗೆಯಿಂದ. ನೋಡಿ ಎಷ್ಟು ಟಾರ್ಚರ್ ಕೊಡ್ತಾರೆ. ನೆನ್ನೆ ಇವತ್ತು ಎಲ್ಲ ಫುಲ್ಲು ಟಯರ್ಡ್ ಆಗಿದ್ದೀವಿ, ಫುಲ್ ಟಯರ್ಡು. ನನಗಂತೂ ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ನೆನ್ನೆ ಒಂದು ಸ್ವಲ್ಪ ಊಟ ಮಾಡೋಕ್ಕೆ ಒಂದು 5 ನಿಮಿಷ ಕೂತಿದ್ದು, ಇವತ್ತು ಒಂದು 5 ನಿಮಿಷ ಕೂರ್ಸವ್ರು ಊಟ ಮಾಡೋಕ್ಕೆ. ಆ ಕಡೆ ಈ ಕಡೆ ಅಲ್ಲಾಡೋಕ್ಕೆ ಬಿಡಲ್ಲ, ಅಷ್ಟು ಟಾರ್ಚರ್ ಕೊಡ್ತಾವ್ರಿ. ಟಾರ್ಚರ್ ಅಂದರೆ ಒಂದು ಕಡೆ ಬಟ್ಟೆಗಳು ಬೇಗ ಫಿನಿಶ್ ಆಗ್ತಾರೆ ಅಂತಲೂ ಖುಷಿ ಇದೆ, ನಾವೇನು ಟಾರ್ಚರ್ ಅಂತ ಅನ್ಕೊಳಂಗಿಲ್ಲ. ಆದರೆ ನಮಗೆ ಹೆವಿ ಕೆಲಸ. ನೆನ್ನೆ ಎಲ್ಲ ಫುಲ್ಲು ನಾರ್ಮಲ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ದಾರೆ ನೆನ್ನೆ. ಇವತ್ತೆಲ್ಲ ಫುಲ್ ವರ್ಕ್ ಬ್ಲೌಸ್ಗಳು ಸ್ಟಿಚ್ ಮಾಡವ್ರೆ. ಇದೆಲ್ಲ ನೆನೆ ಸ್ಟಿಚ್ ಮಾಡಿರೋದು ನಾರ್ಮಲ್ ಬ್ಲೌಸಸ್. ಇದೆಲ್ಲ ಬೋಟ್ ನೆಕ್ಕು, ನಾರ್ಮಲ್ ಪ್ರಿನ್ಸಸ್ ಕಟ್ಟು, ಆ ಥರ ಇದೆಲ್ಲ ನೆನೆ ಸ್ಟಿಚ್ ಮಾಡಿರೋದು. ನೆನ್ನೆ ಒಂದು 14 ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ. ಏನಿಲ್ಲ, ಮಂಜುಳಮ್ಮ ಹೇಳ್ಬೇಡಿ ಅಷ್ಟು ಸ್ಟಿಚ್ ಮಾಡಿದ್ರಿ ಅಂತ ಹೇಳ್ಬೇಡಿ ಅಂತ ಅಂದ್ಲು. ಆದರೂ ಹೇಳಿದೆ, ಅದಕ್ಕೋಸ್ಕರ ಮುಖ ನೋಡ್ಕೊತಾ ಇದ್ದಾರೆ ಇಬ್ರು. ಒಂದು ಆಲ್ರೆಡಿ ಹೋಗ್ತೀವಿ ಅಂತ ಹೊರಟಿದ್ರು. ಇದೊಂದು ಲಾಸ್ಟ್ ಬ್ಲೌಸ್ ಅರ್ಜೆಂಟ್ ಇವಾಗಲೇ ಕೊಡಬೇಕು ಅಂತ ಕೂರಿಸಿದ್ದೀನಿ. ಅದಕ್ಕೆ ಇಬ್ಬರು ಅರ್ಧ ಸ್ಟಿಚ್ ಮಾಡ್ತಾ ಇದ್ದಾರೆ ಒಂದು ಬ್ಲೌಸ್ನ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಓಡೋಗಿರ್ತಾ ಇದ್ರು. ಅವ್ರಿಗೂ ಫುಲ್ ಟಯರ್ಡ್ ಇವತ್ತು. ಇದು ಬಂದ್ಬಿಟ್ಟು ಇವಾಗ ಸೀಸನ್ ಇದೆಯಲ್ವಾ, ಸೊ ಹಾಗಾಗಿ ಲಂಗ ಬ್ಲೌಸ್ಗಳು, ಲೆಹೆಂಗಾಗಳು, ಆಮೇಲೆ ವರ್ಕ್ ಬ್ಲೌಸ್ಗಳು ಇವೆಲ್ಲ ಜಾಸ್ತಿ. ಮದುವೆ ಬ್ಲೌಸ್ಗಳು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೋಡಿ, ಇದು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿರೋದು ಲಂಗ ಬ್ಲೌಸ್. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ನೋಡಿ. ಇದ್ರದ್ದು ಬ್ಲೌಸು ಈ ಥರ ವರ್ಕ್ ಮಾಡಿ ಈ ಥರ ಪರ್ಫೆಕ್ಟು ಸ್ಟಿಚ್ ಮಾಡಿಸಿರೋದು. ಇದು ಬ್ಲೌಸು. ನೆಕ್ಸ್ಟು ಇದೊಂದು ಬ್ಲೌಸು. ಇದೆರಡು ಒಬ್ರದ್ದೇನೆ, ಇದೆರಡು ಇನ್ನೂ ಐರನ್ ಆಗಿಲ್ಲ. ಇದ್ರದ್ದು ಬ್ಲೌಸು, ಇದ್ರ ಬ್ಲೌಸು ಇನ್ನೂ ಹುಕ್ಕಾಕಿಲ್ಲ, ಇವತ್ತು ರೆಡಿ ಮಾಡಿರೋದು. ಈ ಥರ ವರ್ಕ್ ಮಾಡಿಸಿ, ಈ ಥರ ಈ ಶೇಪಲ್ಲಿ ಪಫ್ ಮಾಡಿಸಿ ಸ್ಟಿಚ್ ಮಾಡಿಸಿರೋದು ಇದ್ರದ್ದು. ನೆಕ್ಸ್ಟು ಇವ್ರದ್ದು ಮದುವೆದು ಬ್ಲೌಸ್ಗಳು ಕೊಟ್ಟಿದ್ರು. ಅವರು 4 ಲೆಹೆಂಗಾ ಹೊಲಿಯೋಕ್ಕೆ ಕೊಟ್ಟಿದ್ರು ಅವ್ರ ಮಕ್ಕಳಿಗೆ. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ನೋಡಿ, ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ದುಪ್ಪಟ್ಟ ಬ್ಲೌಸಿಗೆ. ನೋಡಿ, ಈ ಥರ ದುಪ್ಪಟ್ಟ ಅಟ್ಯಾಚ್ ಬರುತ್ತಲ್ವಾ, ಆ ಥರ ಸ್ಟಿಚ್ ಮಾಡಿರೋದು. ಇದನ್ನ ಈ ಥರ ಬ್ಯಾಕಲ್ಲಿ ಈ ಥರ ಶೇಪು ಮಾಡಿ, ಫ್ರಂಟಲ್ಲಿ ಈ ಥರ ಅಟ್ಯಾಚ್ ದುಪ್ಪಟ್ಟ ಮಾಡಿರೋದು. ಅಂದರೆ ಇದನ್ನು ಸ್ಟಿಚ್ ಮಾಡಿದ್ದೀವಿ, ಅವರು ಎಲ್ಲಿಗೆ ಬೇಕಲ್ಲಿಗೆ ಪಿನ್ ಹಾಕೋಬೋದು, ಆ ಥರ ಮಾಡಿರೋದು. ಇನ್ನೊಂದು ಸೇಮು ಅದೇ ಥರನೇ, ಇನ್ನೊಂದು ಅದೇ ಥರನೇ. ಇದ್ರದ್ದು ಬ್ಲೌಸ್ ಕೂಡ ಅದೇ ಥರನೇ ಅಟ್ಯಾಚ್ಡ್ ದುಪ್ಪಟ್ಟ ಮಾಡಿರೋದು. ಇದು ಆ್ಯಕ್ಚುಲಿ ಅಕ್ಕ ತಂಗಿ ಇರ್ತಿದ್ದು. ನೋಡಿ, ಈ ಥರ ಮಾಡಿರೋದು. ಈ ಥರ ಬ್ಯಾಕಲ್ಲಿ ಇಬ್ಬರಿಗೂ ಸೇಮ್ ಶೇಪ್ ಮಾಡಿ ಸ್ಟಿಚ್ ಮಾಡಿರೋದು. ಆಮೇಲೆ ಇದೆರಡು ಕೂಡ ಅವ್ರದ್ದೇನೆ, ಅಕ್ಕ ತಂಗಿದು. ಇಬ್ಬರಿಗೂ 2 ಥರ ಮಾಡಿಸಿರೋದು. ಅವರು ಕೆಳಗಡೆ ಈ ಥರ ಇದೆ, ಮೇಲ್ಗಡೆ ಈ ಥರ ಮಾಡಿರೋದು. ಇದು ಕೂಡ ಇನ್ನೊಬ್ರು. ಇಬ್ಬರಿಗೂ ಇದೆರಡು ಸೇಮ್ ಸ್ಟಿಚ್ ಮಾಡಿರೋದು. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ
ನೋಡಿ ಇದೆರಡರದ್ದು ಬ್ಲೌಸು. ಆ್ಯಕ್ಚುಲಿ ಅದು ರನ್ನಿಂಗಲ್ಲೇ ಬ್ಲೌಸು ಮಾಡಿ ಅಂತ ಹೇಳಿದರು. ನಾನು ಚೆನ್ನಾಗಿರಲ್ಲ ಅದ್ರಲ್ಲಿ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಹೇಳಿದೆ. ಸೊ ಹಂಗಾಗಿ ಪ್ಲೈನಲ್ಲಿ ಈ ಥರ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದು ಬ್ಲೌಸು. ಈ ಥರ ಬ್ಯಾಕಲ್ಲಿ ನಾರ್ಮಲ್ಲು ಲೇಯರ್ಸ್ ಇಟ್ಟಿದ್ದೀವಿ. ಈ ಥರ ಫ್ರಂಟಲ್ಲಿ ಈ ಥರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋದು. ಎರಡು ಬ್ಲೌಸು ಕೂಡ ಸೇಮ್ ಅದೇ ಥರ ಅಕ್ಕ ತಂಗಿಗೆ. ಓಕೆನಾ? ಇದೆಲ್ಲ ಲಂಗ ಬ್ಲೌಸು ಮತ್ತು ಲೆಹೆಂಗಾ. ನೆನ್ನೆ ಇವತ್ತು ಎಲ್ಲ ಸ್ಟಿಚ್ ಮಾಡಿರೋದು, ಏನು ಇವಾಗ ತೋರಿಸ್ತಾ ಇರೋದು ಅದು. ಇದು ಗೃಹ ಪ್ರವೇಶದವ್ರದ್ದು, ಅಂದರೆ ಇನ್ನೂ ಇದೆ ಅವ್ರದ್ದು. ವರ್ಕ್ ಆಗ್ತಾ ಇರೋದು ಕೂಡ ಅವ್ರದ್ದೇನೆ. ಇನ್ನೂ ಒಂದು 3 ಬ್ಲೌಸ್ ಸ್ಟಿಚ್ ಮಾಡಬೇಕು, ಕಂಪ್ಲೀಟ್ ಆಗಿಲ್ಲ ಗೃಹ ಪ್ರವೇಶದವ್ರದ್ದು. ಈ ಥರ ಪಾಟ್ ನೆಕ್ಕಲ್ಲಿ ಮಾಡಿರೋದು. ಸ್ಲೀವ್ಸಿಗೆ ಅವರಿಗೆ ಈ ಥರ ಬೇಕು ಅಂದಿದ್ರು, ತೋರಿಸ್ತೀನಿ ನೋಡಿ. ಈ ಪ್ಯಾಟ್ರನಲ್ಲಿ ಸ್ಲೀವ್ಸ್ ಬೇಕು ಅಂದಿದ್ರು. ಅದು ಜರಿ ಮೇಲೆ ಮಾಡಿರೋದ್ರಿಂದ ಅಷ್ಟು ಎದ್ದು ಕಾಣಿಸ್ತಿಲ್ಲ. ಈ ಥರ ಸ್ಲೀವ್ ಮಾಡಿ ಸ್ಟಿಚ್ ಮಾಡಿರೋದು ಗೃಹ ಪ್ರವೇಶದ್ದು. ಮತ್ತು ಇದೊಂದು ನಾರ್ಮಲ್ ರಾಲ್ಸನ್ ಮಿಷಿನಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದು. ಇದು ಲ್ಯಾವೆಂಡರ್ ಕಲರ್ ಸ್ಯಾರಿ, ಸ್ಲೀವ್ಸಿಗೆ ಈ ಥರ ಮಾಡಿರೋದು. ಆಮೇಲೆ ಇದು ಕೂಡ ಅವ್ರದ್ದೇನೆ, ಗೃಹ ಪ್ರವೇಶದವರು ಕೊಟ್ಟಿರೋದು. ಬ್ಯಾಕಲ್ಲಿ ನೋಡಿ ಈ ಥರ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿರೋದು. ಸ್ಲೀವಲ್ಲಿ ಈ ಥರ ಎಡ್ಜಲ್ಲಿ ವರ್ಕ್ ಮಾಡಿ ಸ್ಲೀವ್ದು ಕಲರಲ್ಲಿ ಈ ಥರ ಬಫ್ ಮಾಡಿ ಸ್ಟಿಚ್ ಮಾಡಿರೋದು. ಇದೊಂದು ನಮ್ಮ ಇಲ್ಲಿ ಅವ್ರದ್ದೇ ಕಸ್ಟಮರ್ದು ನೋಡಿ. ಈ ಥರ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕು. ಈ ಥರ ವರ್ಕ್ ಮಾಡಿಸಿ ಸ್ಲೀವ್ ಚೆನ್ನಾಗಿ ಬಂದಿದೆ. ಇದು ಓಪನ್ ಬೇಕು ಅಂದಿದ್ರು ಸ್ಲೀವು, ಹಾಗಾಗಿ ಈ ಥರ ಓಪನ್ ಮಾಡಿರೋದು. ಒಂದು ನಿಮಿಷ ಕಸ್ಟಮರ್ ಇದ್ದಾರೆ ನೋಡಿ. ಕಸ್ಟಮರ್ದು ಇದು ಇವಾಗ ಎತ್ಕೊಂಡು ಹೋಗೋಕೆ ಬಂದಿದ್ದಾರೆ. ಇದೊಂದು ಬ್ಲೌಸು ವರ್ಕ್ ಮಾಡೋಕೆ ಕೊಟ್ಟಿದ್ರು. ಟೈಲರ್ದು ಬ್ಯಾಕು ಈ ಥರ ಇದೆ ನೋಡಿ. ಇದೇನಾ ಅಂತ ಒಂದ್ಸರಿ ಕೇಳಿ, ಇದೇನಾ ಅಂತ ಕನ್ಫರ್ಮ್ ಮಾಡಿ ಕೇಳಿ ನೋಡಿ. ಇದೊಂದು ಬ್ಲೌಸು, ಇದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕು. ಈ ಥರ ಬಂದಿದೆ ಸ್ಲೀವ್ಸ್ ನೋಡಿ. ಫ್ರೆಂಡ್ಸ್ ಟೈಮು ಎಷ್ಟಾಗಿದೆ ಪಾಪ. ಅದೊಂದು ಬ್ಲೌಸ್ ಇತ್ತು, ಬೆಳಗ್ಗೆಯಿಂದ 14 ಬ್ಲೌಸ್ ಮಾಡಿದ್ದಾರೆ. ಇದೊಂದು ಅರ್ಜೆಂಟ್ ಇವಾಗ ಬೇಕು ಅಂತ ಕೇಳಿದರು. ಸಾರಿ ಫ್ರೆಂಡ್ಸ್, ಏನಂದರೆ ನಮ್ಮ ಮಂಜುಳಮ್ಮ ಮೇಲೆ ದೃಷ್ಟಿ ಹಾಕಬೇಡಿ, ದೃಷ್ಟಿ ಆಗುತ್ತೆ ಹೇಳ್ಬೇಡಿ ಅಂತಾರೆ. ಹಂಗಾಗಿ ದೃಷ್ಟಿ ಮಾಡಬೇಡಿ ದಯವಿಟ್ಟು. ನಾನು ನಾಳೆಯಿಂದ ಹೊಲಿಯೋಕ್ಕಾಗಲ್ಲ, ಹೇಳ್ಬೇಡಿ ಅಂತ ಅವಳೆ. ಅದೆಲ್ಲ ಮುಗಿಸಿ ಪಾಪ ಇಷ್ಟೊತ್ತಾಗಿದೆ, ಆದ್ರೂ ಉಗ್ಸಾಕ್ತಾ ಕೂತಿದ್ದಾರೆ. ಬೈಕೊಂಡು ಟಾರ್ಚರ್ ಕೊಡ್ತಾರೆ ಅಂತ ಬೈಕೊಂಡು ಉಗ್ಸಾಕ್ತಾರೆ. ಬೈತವ್ರೆ. ಇದೊಂದು ಮಾಡಿಕೊಡಿ ಅಂದೆ. ಹೋಗ್ಲಿ ಬಿಡಿ, ನೀವು ಹೋಗಿ ನಾನೇ ಹೊಲ್ಕೋತೀನಿ ಅಂದೆ. ಅದಕ್ಕೆ ಇವ್ರೇನು ಕಾಟ ಕೊಡ್ತಾರೆ ಅಂತ ಹೊಲಿತಾವ್ರೆ ಪಾಪ. ಉಗ್ಸಾಕಿ ಇವಾಗ ಬಂದು ತಗೊಂಡೋಗ್ತಾರೆ. ಅದೊಂದು ನಾಳೆ ಸ್ಕೂಲ್ ಫಂಕ್ಷನ್ ಇದೆಯಂತೆ. ಅಟ್ಲೀಸ್ಟ್ ಬೆಳಗ್ಗೆನೇ ಒಂದು ಕಾಲ್ ಮಾಡಿ ಆ ಡಿಸೈನ್ ಕಳಿಸಿದ್ರೆ ಬೆಳಗ್ಗೆನೇ ಆದರೂ ಸ್ಟಿಚ್ ಮಾಡ್ತಾಯಿದ್ವಿ. ಈಗ ಆಯ್ತಾ ಅಂತ ಕೇಳಿದರು, ಕಟ್ ಮಾಡಿ ಸ್ಟಿಚ್ ಮಾಡಿ ಇವಾಗ ರೆಡಿ ಮಾಡ್ತಾಯಿದ್ವಿ. ಆಯಿತು. ಇನ್ನು ಎಲ್ಲ ಬ್ಲೌಸು ಇನ್ನು ನಾಳೆ. ನಾನು ಇವತ್ತಂತೂ ಕಟ್ ಮಾಡೋಕ್ಕಾಗಲ್ಲ, ನನಗೂ ಫುಲ್ ಟಯರ್ಡ್ ಆಗಿದೆ. ಕಟ್ ಮಾಡೋಕ್ಕಂತೂ ಆಗಲ್ಲ, ಫುಲ್ ಸುಸ್ತಾಗಿದ್ದೀನಿ. ಹೋದ ತಕ್ಷಣ ಮಲ್ಕೊಂಡ ತಕ್ಷಣ ನಿದ್ದೆ ಮಾಡಿಬಿಡ್ತೀನಿ, ಅಷ್ಟು ಸುಸ್ತಾಗಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಇವೆಲ್ಲ ಬಂದ್ಬಿಟ್ಟು ನಾಳೆ ಕಟ್ ಮಾಡ್ತೀನಿ. ಇದೆಲ್ಲ ಫಂಕ್ಷನ್ದೇನೆ. ಇಲ್ಲ ನಾಳೆ ಬೇಗ ಬಂದು ಕಟ್ ಮಾಡ್ತೀನಿ. ಬೇಗ ನಾನು ನಾಳೆ ಟಿಫನ್ ಮಾಡಲ್ಲ, ನಂದು ಬಿಟ್ಬಿಟ್ಟು ಬರ್ತೀನಿ. ಮೊದಲೇ ತಿನ್ನೋದೇ ಕಮ್ಮಿ, ಅದ್ರಲ್ಲಿ ಬೇರೆ ಊಟ ಬಿಟ್ಬಿಟ್ಟೆಲ್ಲ ಟಿಫನ್ ಇದೊಂದು. ಆಮೇಲೆ ಇದೆಲ್ಲ ನಾಳೆದು, ನಾಳೆ ಸ್ಟಿಚ್ ಮಾಡಿ. ಇದೊಂದು ಇದ್ರದ್ದು ಫ್ರಂಟ್ ಶೇಪ್ ಅಂದ್ಬಿಟ್ಟು ಈ ಥರ ಫ್ರಂಟ್ ಈ ಥರ ನೋಡಿ. ನಾಳೆ ಬೇಗ ಬಂದು ನೀವು ಕಟ್ ಮಾಡ್ತಾರಿ. ತಿಂಡಿನೂ ಮಾಡ್ದಂಗೆ ಬಂದಿಬೇಕಾದ್ರೆ ನಾವೇ ತಂದು ಬಾಯಿಗೆ ತಿನ್ನಿಸ್ತೀವಿ, ನೀವು ಕಟ್ ಮಾಡ್ತಾ ಇರ್ರಿ ಅಂತಾರೆ.
ಅಂದ್ರೆ ಬೆಳಗ್ಗೆಯಿಂದ ನಿಂತ್ಕೊಂಡು ಕಾಲೆಲ್ಲ ನೋವಾಗಿದ್ದಾವೆ ನೋಡಿ. ಇವಾಗ ಟೇಬಲ್ ಮೇಲೆ ಕುತ್ಕೊಂಡು ತೋರಿಸ್ತಾ ಇದೀನಿ. ಅಷ್ಟು ಕುತ್ಕೊಳ್ಳೋಕೆ ಟೈಮ್ ನೋಡಿ. ಇದೊಂದು ನಾಳೆ ಇವೆಲ್ಲ ನಾಳೆ ಕಟ್ ಮಾಡಬೇಕು. ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿ ಹೋಗಿರೋದು ಇದೆಲ್ಲ ಇವತ್ತು. ಅಯ್ಯೋ ನಂಗೆ ತಲೆನೋವು ಬಂದಿದ್ದೇನು ವಾಂತಿ ಮಾಡೋ ಸಿಚುವೇಶನ್ ಅಲ್ಲಿ ಆಗಲ್ಲ. ತಲೆನೋವಂತೆ ಮಂಜುಳಮ್ಮಗೆ ಏನು ಮಾಡೋದು. ಆದರೂ ಹಬ್ಬದ ಸೀಸನಲ್ಲಿ ಹಂಗೆ ಆಗುತ್ತೆ ಅಲ್ಲ. ಹಬ್ಬದ ಸೀಸನ್ ಅಂತೀನಿ, ಸಾರಿ, ಮದುವೆ ಸೀಸನಲ್ಲಿ ಹಂಗೆ ಆಗುತ್ತೆ ನೋಡಿ. ಇದೊಂದು ಡಿಸೈನ್ ಚೆನ್ನಾಗಿದೆ, ನೋಡ್ಕೊಳ್ಳಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೀವು ಕಮೆಂಟ್ ಮಾಡಿ. ನನಗಿಷ್ಟ ಆಗೋದು ಅಷ್ಟೇ ಅಲ್ಲ, ಅವ್ರು ಕಮೆಂಟ್ ಮಾಡ್ಬೇಕು. ನೀವು ಹೇಳ್ಬೇಡಿ ಅಂತವ್ರೆ. ನಿಮ್ಗೆ ಯಾವ್ಯಾವ ಡಿಸೈನ್ ಇಷ್ಟ ಆಯ್ತು ನೀವೇ ಕಮೆಂಟ್ ಮಾಡಿ, ಓಕೆನಾ? ಹಂಗೆ ಕೇಳೋದು. ಹಂಗೆ ನಂಗೆ ಬರಲ್ಲ ಫ್ರೆಂಡ್ಸ್ ಕೇಳೋಕ್ಕೆ. ನಾನು ಹಿಂಗೆ ಕೇಳೋದು, ಮಂಜುಳಮ್ಮ ಹೇಳ್ಕೊಡ್ತಾ ಇರೋದು ಹಂಗಲ್ಲ ಹಂಗೆ ಅಂತ. ಅದಕ್ಕೆ ನೀವೇ ಕಮೆಂಟ್ ಮಾಡಿ ದಯವಿಟ್ಟು, ಓಕೆನಾ? ಸ್ಲೀವಿಗೆ ಥರ ಸಿಂಪಲ್ ಮಾಡಿದ್ವಿ. ಇದೆಲ್ಲನೂ ಬಂದು ನಾಳೆ ಕಟ್ ಮಾಡಬೇಕು ನೋಡಿ. ನಾಳೆನೂ ಇಷ್ಟು ವರ್ಕ್ ಬ್ಲೌಸು 2 ದಿನ 14 28 ಬ್ಲೌಸು ರೆಡಿಯಾಗಿದ್ದಾವೆ. ನಾಳೆ ಇವೆಲ್ಲ ರೆಡಿ ಮಾಡಬೇಕು. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು.